ಇದು ಡೇ 2 ಇನ್ ಬಿಜಾಪುರ್. ರಶ್ ಇಲ್ಲ ಸದ್ಯ, ಬೇಗ ಬಂದಿದ್ದು ಒಳ್ಳೇದಾಯಿತು. ಆಫ್ಲೈನ್ ಆದರೆ 5 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಆ್ಯಕ್ಚುಲಿ ಸ್ಟೆಪ್ಸ್ ತುಂಬ ಹೈಟಲ್ಲಿದೆ, ಸೊ ಹತ್ತಕ್ಕೆ ಸ್ವಲ್ಪ ಹಿಂಸೆ, ಜಾಗ ಚಿಕ್ಕದಿದೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಡೇ 2 ಇನ್ ಬಿಜಾಪುರ್. ಸೊ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಟೈಮ್ ಎಷ್ಟು? 7:30 ಆಗಿದೆ. ಸೊ ಈಗ ಗೋಲ್ ಗುಂಬಜ್ಗೆ ಹೊರಡ್ತಾ ಇದ್ದೀವಿ ಮನೆಯಿಂದ, ಬಿಕಾಸ್ ಆಮೇಲೆ ಲೇಟ್ ಆದರೆ ರಶ್ ಆಗುತ್ತೆ, ಆಮೇಲೆ ಅಲ್ಲಿ ಎಕೋ ಏನೋ ಕೇಳಿಸಲ್ಲ ಅಂತ ಬೇಗ ಹೋಗಿ ಅಂತ ಸಜೆಸ್ಟ್ ಮಾಡಿದರು. ಸೊ ಬೇಗನೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆನ್ ದ ವೇ ಹಾಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಬಿಕಾಸ್ ಒಳಗೆ ಹೋದರೆ ಬರೋದು ಲೇಟ್ ಆಗುತ್ತೆ. ಲೆಟ್ಸ್ ಗೋ. ಸೊ ಈಗ ಒಳಗೆ ಹೋಗ್ಬೇಕು. ಅಲ್ಲಿ ಟಿಕೆಟ್ ತಗೊಂಡು ಒಳಗೆ ನೋಡ್ಬೇಕು. ರಶ್ ಇಲ್ಲ ಸದ್ಯ, ಬೇಗ ಬಂದಿದ್ದು ಒಳ್ಳೇದಾಯ್ತು. ಆರಾಮಾಗಿ ನೋಡ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಬೇಕು. ಬಾರಕಮಾನ್ ಅಂತ ಅನ್ಕೊಂಡು ಇದ್ದೀವಿ, ಎಲ್ಲಿಗೆ ಹೋಗೋದು ಅಂತ. ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಆನ್ಲೈನ್ ಆಫ್ಲೈನ್ 2 ಟಿಕೆಟ್ ಅವೈಲಬಲ್ ಇರುತ್ತೆ. ಆಫ್ಲೈನ್ ಆದರೆ 5 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ, 25 ಆಗುತ್ತೆ. ಆನ್ಲೈನ್ ಆದರೆ 20 ಆಗುತ್ತೆ. ಸೊ ನಾವು ಈಗ ಟಿಕೆಟ್ಸ್ ತಗೊಂಡು ಒಳಗೆ ಬಂದ್ವಿ. ಬಂದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಗೋಲ್ ಗುಂಬಜ್ನ ಕಟ್ಟೋದಿಕ್ಕೆ 30 ವರ್ಷ ತಗೊಂಡಿದ್ದಾರೆ. ಆ್ಯಂಡ್ ಇದ್ರ ಒಳಗೆ ಇರೋದು ಆದಿಲ್ ಶಾ ಸಮಾಧಿ. ಅವನು ಒಬ್ಬ ಮುಸ್ಲಿಂ ರಾಜ ಆಗಿದ್ದ. ಸೊ ಅವನ ಸಮಾಧಿ ಇದೆ ಒಳಗೆ, ಮತ್ತು ಅವರ ಫ್ಯಾಮಿಲಿ ಅವರ ಸಮಾಧಿ ಇದೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು, ಗೋಲ್ ಗುಂಬಜ್ ಫೇಮಸ್ ಇರೋದು ಅದ್ರದ್ದು ವಿಸ್ಪರ್ ಗ್ಯಾಲರಿಗೆ. ಸೊ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮೇಲ್ಗಡೆ ಒಂದು ಕಡೆ ಎಕೋ ಬರುತ್ತೆ, 7 ಟೈಮ್ಸ್ ಎಕೋ ಬರುತ್ತೆ. ಸೊ ಆ ಒಂದು ಸ್ಪೆಷಾಲಿಟಿಗೆ ಈ ಮಾನ್ಯುಮೆಂಟ್ ಫೇಮಸ್ ಆಗಿದೆ. ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಆ ವಿಸ್ಪರಿಂಗ್ ಗ್ಯಾಲರಿನ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಇವಾಗಾದ್ರೂ ಬಿಜಾಪುರ್ಗೆ ಬಂದಾಗ ಗೋಲ್ ಗುಂಬಜ್ನ ವಿಸಿಟ್ ಮಾಡದೆ ಹೋಗಬೇಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೋಲ್ ಗುಂಬಜ್ಗೆ ವಿಸಿಟ್ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈಗ ಅಷ್ಟು ಎಕೋ ಬರ್ತಿಲ್ಲ, ಸೊ ಮೇಲೆ ಹೋಗಿ ಟ್ರೈ ಮಾಡೋಣ ಬನ್ನಿ. Hello, sir.
ಆ್ಯಕ್ಚುಲಿ ಸ್ಟೆಪ್ಸ್ ತುಂಬ ಹೈಟಲ್ಲಿದೆ, ಸೊ ಹತ್ತಕ್ಕೆ ಸ್ವಲ್ಪ ಹಿಂಸೆ, ಜಾಗ ಚಿಕ್ಕದಿದೆ. ಸೊ ಬನ್ನಿ ಹತ್ತೋಣ. ಬನ್ನಿ. ಇಲ್ಲಿ ಸ್ಟೆಪ್ಸ್ ಜಾಸ್ತಿ ಇಲ್ಲ, ಇಷ್ಟು ಹೈಟಲ್ಲಿದೆ, ಅದು ಹತ್ತಕ್ಕೆ ಹಿಂಸೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ಯಾಂಟ್ ಇಲ್ಲ, ಫ್ರಾಕ್ ಕಂಫರ್ಟಬಲ್, ಸ್ಕರ್ಟ್ ಟ್ರೈ ಮಾಡಿ. ನಾಲ್ಕು ಕಡೆಯಿಂದನೂ ಎಂಟ್ರಿ ಇತ್ತಂತ ಮುಂಚೆ ಎಲ್ಲ, ಬಟ್ ಆಗಿನ ಕಾಲದಲ್ಲಿ ಲವರ್ಸ್ ಎಲ್ಲ ಬಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟು ಇವಾಗ ಎಲ್ಲ ಕಡೆ ಕ್ಲೋಸ್ ಮಾಡಿ ಒಂದೇ ಕಡೆ ಮಾತ್ರ ಓಪನ್ ಬಿಟ್ಟಿದ್ದಾರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. So yeah, finally, this is the view. So yeah, finally, ಎಕೋ ಪ್ಲೇಸಿಗೆ ಬಂದಿದ್ದೀವಿ, ಟ್ರೈ ಮಾಡೋಣ. ಮೇಲ್ ಬರೋಸ ಸುಸ್ತಾಗೋಯ್ತು. ಇದೇ ಎಕೋ ಬರುವಂಥ ಪ್ಲೇಸ್. ಸೊ ಎಲ್ಲ ಕೂಗ್ತಾ ಇದ್ದಾರೆ, ನಿಮಗೆ ಕೇಳಿಸ್ತಿರ್ಬೋದು. ಸೊ 7 times ಎಕೋ ಆಗತ್ತೆ ಇಲ್ಲಿ. ಸೊ ಈ ವಾಯ್ಸ್ ಅಂಕಲ್ದು. ಅಮ್ಮ ಕೇಳಿಸ್ತಾ ಇದೆಯಾ? ಐ ಲವ್ ಯು ಟು. ಆಕ್ಚುಲಿ ಅವರು ಅಲ್ಲಿದ್ದಾರೆ, ಆ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಕೇಳಿಸ್ತಾ ಇದೆ. ಹಾಯ್, ನಾವೀಗ ಆ ಕಡೆ ಹೋಗೋಣ ಬನ್ನಿ. ಬಾ ಬಾ ಬಾರ, ಆ ಕಡೆ ಹೋಗೋಣ, ಮಾತಾಡ್ತಾರೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊತಾ ಇದ್ದಾರೆ. ನಾವು ಆ ಕಡೆಯಿಂದ ಹೋಗ್ಬಿಟ್ಟು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ನೋಡಿ ಈಗ ಹೆಂಗಿರುತ್ತೆ ಅಂತ. ಸಗದಾಯ್ತು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 1 2 3 4. ನೀನೇ ನೀನೇ ಮಾತು ನೀನೇ, ನನ್ನೇದೆ ತುಂಬ ನೀನು ಇರದ ಮೇಲೆ. ಮೇಲೆ ಹತ್ಬೇಕಾ? ಅಲ್ಲಿಂದ ಬಿಜಾಪುರ ಫುಲ್ ಕಾಣುತ್ತೆ. ಹೌದಾ? ಎಷ್ಟೊತ್ತು ಬೇಕು? ಏನೋ 100 ಗೋಲ್ ಗುಂಬಜ್ಜಿಂದ ಬಂದು ಹಾಗೆ ಇನ್ನೊಂದೆರಡು ಪ್ಲೇಸ್ ನೋಡಿದ್ವಿ, ವಿಡಿಯೋ ಮಾಡೋಷ್ಟು ಟೈಮ್ ಇರ್ತಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಟೋ ಬಂದಿದೆ, ಆಟೋ ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಅಂಕಲ್ ರಿಲೇಟಿವ್ ಮನೆಯಲ್ಲಿ ಉಳ್ಕೊಂಡಿದ್ವಿ ಬಿಜಾಪುರಲ್ಲಿ. ಸೊ ಅವ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಂಥರ ಹೋಮ್ಲಿ ಫೀಲ್ ಥರನೇ ಇತ್ತು. ಲೈಕ್ ಇವಾಗ ಇಲ್ಲಿಂದ ಹೋಗೋಕ್ಕೆ ಬೇಜಾರಾಗ್ತಿದೆ, ಬಿಕಾಸ್ ಆಂಟಿ ಅಂಕಲ್ ಇಬ್ಬರು ಅಷ್ಟೊಂದು ಚೆನ್ನಾಗಿ ನೋಡಿಕೊಂಡ್ರು. ಸೊ ಇಲ್ಲಿ ಊಟ ಅಂತೂ ಸೂಪರ್, ಏನೋ ಹೇಳಂಗಿಲ್ಲ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಅಂಕಲ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಅದು ತುಂಬಾ ಸಂತೋಷ.
ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಲ್ಲಿಂದ ಹೊರಡೋಕ್ಕೆ ಮನ್ಸಾಗ್ತಿದ್ದಿಲ್ಲ ಬಿಕಾಸ್ ಆಂಟಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಶಿ ವಾಸ್ ಸಚ್ ಎ ಸ್ವೀಟ್. ಸೊ ಈಗ ಟ್ರೈನ್ ಬಂದಿದೆ. ಸೊ ಚೆನ್ನಾಗಿತ್ತು ಬಿಜಾಪುರ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ. ಸೊ ಟ್ರೈನ್ ರಿಸರ್ವ್ ಮಾಡಿದ್ವಿ ಸೀಟ್ಸ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಜಾಪುರ್ಗೆ ಬರ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಬೈ.